ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಡಿಗೆ ಸ್ವಾಗತ. ನಾನು ಕಾರ್ತಿಕ್. ಸತತ 15 ದಿನಗಳಿಂದ ಜಾರ್ಖಂಡ್ನ ರಾಂಚಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ನಡೀತಾ ಇದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಿಕ್ಕಂತಹ ಬೆಂಬಲ, ಪ್ರಚಾರ ಈ ಪ್ರತಿಭಟನೆಗೆ ಅಷ್ಟರ ಮಟ್ಟಿಗೆ ಸಿಕ್ಕಿಲ್ಲ. ಕಾರಣ, ಇವರ ಉದ್ದೇಶ ಇರುವಂಥದ್ದು ಕೇವಲ JPSC ನೇಮಕಾತಿ ರದ್ದಾಗಬೇಕು, CID ತನಿಖೆ ಕೊಡಬೇಕು, ಅಲ್ಲಿರುವಂಥವರ ವಜಾ ಆಗಬೇಕು ಸೇರಿ ಹಲವು ಉದ್ದೇಶಗಳು, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಉದ್ದೇಶಗಳು ಮಾತ್ರ ಇದೆ. ಆದರೆ ಜಂತರ್ ಮಂತರ್ನಲ್ಲಿ ನಡೆದಂಥ ಪ್ರತಿಭಟನೆಯ ಉದ್ದೇಶಗಳೇ ಬೇರೆ ಆಗಿತ್ತು. ಹಾಗಾಗಿ ಅಲ್ಲಿ ಬೇರೆ ಬೇರೆ ಶಕ್ತಿಗಳು ಕೈ ಜೋಡಿಸಿದ್ವು. ಅದಕ್ಕೆ ವಿಶೇಷವಾಗಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿಯವರ ನಿವಾಸದ ಎದುರಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಲಿಕ್ಕೆ ಮುಂದಾಗಿದ್ದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರ್ಖಂಡ್ನಲ್ಲೂ ಕೂಡ ನಮ್ಮಲ್ಲಿ ಹೇಗೆ KPSC ಇದೆ, ಅಲ್ಲೂ ಕೂಡ JPSCಯ ಪರೀಕ್ಷೆಯಲ್ಲಿ ಅಕ್ರಮ ಆಗಿದೆ, ನೇಮಕಾತಿಯಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ ಜುಲೈ 25ನೇ ತಾರೀಕಿನಿಂದ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಉಪವಾಸ ಸತ್ಯಾಗ್ರಹಗಳಾಗ್ತಾ ಇದೆ. ಈ ಪ್ರತಿಭಟನೆ ಯಾಕೆ ರಾಹುಲ್ ಗಾಂಧಿ ಮಾತನಾಡ್ತಾ ಇಲ್ಲ, ರಾಹುಲ್ ಗಾಂಧಿ ಇದಕ್ಕೆ ಸಂಬಂಧಪಟ್ಟಂತೆ ತಲೆ ಹಾಕ್ತಾ ಇಲ್ಲ ಅಂತ ಕೇಳಿದ್ರೆ ಅದೇನು ವಿಶೇಷವಾಗಿ ವಿವರಿಸುವ ಅವಶ್ಯಕತೆ ಇಲ್ಲ. ಜಾರ್ಖಂಡ್ನಲ್ಲಿರುವಂಥದ್ದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರ. ಒಂದು ವೇಳೆ ಒಂದು 6-7 ತಿಂಗಳ ಹಿಂದೆ ಒಂದು ಸುದ್ದಿ ಬಂದಿತ್ತು, ಜಾರ್ಖಂಡ್ನಲ್ಲೂ ಕೂಡ NDA ಸರ್ಕಾರ ಬರುವ ಸಾಧ್ಯತೆ ಇದೆ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ BJP ಮೈತ್ರಿಕೂಟ ಆಗುತ್ತೆ, ಕಾಂಗ್ರೆಸ್ ಮೈತ್ರಿಯಿಂದ ಹೊರಬರ್ತಾ ಇದೆ JMM ಅಂತ. ಒಂದು ವೇಳೆ ಆ ಸುದ್ದಿ ನಿಜ ಆಗಿ BJP ಮತ್ತು JMM ಸರ್ಕಾರ ಜಾರ್ಖಂಡ್ನಲ್ಲಿದ್ದಿದ್ರೆ ಇದೇ ಜಂತರ್ ಮಂತರ್ನ ಪ್ರತಿಭಟನೆ, ಇದೇ ಅಭಿಜಿತ್ ದೀಪಿಕೆ ಪಡೆ ಜಾರ್ಖಂಡ್ನಲ್ಲಿ ಹೋಗಿ ಕೂತ್ಕೊಳ್ತಾ ಇದ್ರು. ಅಲ್ಲಿರುವಂಥದ್ದು ಕಾಂಗ್ರೆಸ್ನ ಸರ್ಕಾರ, ಕಾಂಗ್ರೆಸ್ ಮೈತ್ರಿ ಸರ್ಕಾರ. ಹಾಗಾಗಿ ರಾಹುಲ್ ಗಾಂಧಿ ಅವರು ಮಾತಾಡಲ್ಲ, ಪ್ರಕಾಶ್ ರಾಜ್ ಅವರು ಮಾತಾಡಲ್ಲ, ಅರುಂಧತಿ ರಾಯ್ ಬರಲ್ಲ, ಕುನಾಲ್ ಕಾಮ್ರಾ ಬರಲ್ಲ, ನಮ್ಮ ಅಭಿಜಿತ್ ದೀಪಿಗೆ ಸಾಹೇಬರು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ದೆಹಲಿಯ ಜಂತರ್ ಮಂತರ್ನ ಪ್ರತಿಭಟನೆಯಲ್ಲಿ ಯಾವ್ಯಾವೆಲ್ಲ ಘೋಷಣೆಗಳು ಕೂಗಿದ್ವು ಅನ್ನೋದನ್ನು ನಾವು ಕೇಳಿಸ್ಕೊಂಡಿದ್ವಿ, ನೋಡಿದ್ವಿ. ಆದರೆ ಈ ಪ್ರತಿಭಟನೆಯಲ್ಲಿ ಜೈ ಶ್ರೀರಾಮ್ ಘೋಷಣೆಯೂ ಇಲ್ಲ, ಬಸ್ ನಾಮ್ ರಹೇಗ ಅಲ್ಲ ಅನ್ನೋ ಘೋಷಣೆಯೂ ಇಲ್ಲ, ನೀತಾಕಪತಿ ಸೀತಾಕಪತಿಯ ಘೋಷಣೆಗಳು ಇಲ್ಲ. ಈ ರೀತಿಯ ಯಾವುದೇ ಘೋಷಣೆಗಳು ಕೂಗಿ ಬರ್ತಾ ಇಲ್ಲ. ನಮ್ಮ ಬೇಳೆಯಲ್ಲಿ ಬೇಯಲ್ಲ ಅನ್ನೋದು ದೆಹಲಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಈ ಲೆಫ್ಟಿಸ್ಟ್ಗಳಿಗೆ ಗೊತ್ತಾಗಿದೆ. ಇನ್ನು ಪ್ರಮುಖವಾಗಿ ದೆಹಲಿಯ ಪ್ರತಿಭಟನೆ ಸಂದರ್ಭದಲ್ಲಿ ಸಂಸತ್ ಭವನವನ್ನು ಉಡಾಯಿಸ್ತೀವಿ ಅಂತ ಹೇಳಿ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ದೊಡ್ಡ ಮಟ್ಟಿಗಿನ ವಿದ್ಯಾರ್ಥಿಗಳ ಸೇನೆಯ ಮುಖವಾಡಗಳನ್ನು ಧರಿಸ್ಕೊಂಡು ಹೋದರು. ಅವರ ಮೇಲೆ ಟಿಯರ್ ಗ್ಯಾಸ್ನ ಪ್ರಯೋಗ ಆಯಿತು, ಲಾಠಿ ಚಾರ್ಜ್ ದೊಡ್ಡ ಮಟ್ಟಿಗೆ ಆಯಿತು. ಅದೇ ರೀತಿಯಾಗಿ ಜಾರ್ಖಂಡ್ನ ವಿದ್ಯಾರ್ಥಿಗಳು ಸಹ ಸರ್ಕಾರ ತಮಗೆ ಸರಿಯಾಗಿ ಸ್ಪಂದಿಸ್ತಿಲ್ಲ, ಅಂದರೆ ಈಗಾಗಲೇ ಮಾತುಕತೆಗಳಾಗಿದೆ. ಅವರ ಪ್ರಮುಖ ಈಗ ಗುರಿ ಇರುವಂಥದ್ದು ನೇಮಕಾತಿ ರದ್ದಾಗಬೇಕು, CID ತನಿಖೆ ಆಗಬೇಕು, CBI ತನಿಖೆ ಆಗಬೇಕು. ಈಗ CID ತನಿಖೆ ನಡೀತಾ ಇದೆ, CBI ತನಿಖೆ ಆಗಬೇಕು ಅಂತ ಇವತ್ತು ಜಾರ್ಖಂಡ್ ರಾಂಚಿಯಲ್ಲಿರುವ ವಿಧಾನಸಭೆ ಚಲೋಗೆ ಕರೆಯನ್ನು ಕೊಟ್ಟಿದ್ದರು ವಿದ್ಯಾರ್ಥಿಗಳು. ನಿನ್ನೆ ರಾತ್ರಿ ಅಲ್ಲಿನ ಬಂದೋಬಸ್ತನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಸಂಸತ್ ಭವನವನ್ನು ಮುತ್ತಿಗೆ ಹಾಕಲಿಕ್ಕೆ ಬಂದವರಿಗೆ ಬ್ಯಾರಿಕೇಡ್ ಹಾಕಿದ್ರು ಹೊರತು ತಂತಿ ಬೇಲಿಯನ್ನು ಹಾಕಿರಲಿಲ್ಲ ಮೇಲೆ. ನೋಡಿ, ಅದು ನಿಜಕ್ಕೂ ಕೂಡ ಭಯಾನಕವಾಗಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ಗಲಭೆಗಳಾಗಿಲ್ಲ. ಆದರೂ ಅವರು ನಾವು ವಿಧಾನಸಭೆಗೆ ಚಲೋವನ್ನು ಘೋಷಣೆ ಮಾಡಿದ್ರು. ಆ ಘೋಷಣೆ ಆಗ್ತಿದ್ದಂಗೆ ನೋಡ್ಬೇಕು ನೀವು ಯಾವ ರೀತಿಯಾದಂತಹ ಬ್ಯಾರಿಕೇಡ್ ವ್ಯವಸ್ಥೆಗಳು ಹಾಕಿದ್ವು. ಹಾಗಂತ ವಿಧಾನಸಭೆಗೆ ಮುತ್ತಿಗೆ ಹಾಕ್ತೀರಂತ ಏನು ಹೇಳಿಲ್ಲ ಅವರು. ಒಂದು ರೀತಿಯಾಗಿ ಏನಾದ್ರು ಆ ರೀತಿಯ ದೆಹಲಿಯ ರೀತಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ದರೆ ತಡೆ ಹಿಡ್ಬೋದಾಗಿತ್ತು. ಈಗ ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ರಾಹುಲ್ ಗಾಂಧಿ ಸಾಹೇಬರು ಮಾತನಾಡ್ತಾರೆ, ಈಗ ಅಭಿಜಿತ್ ದೀಪ್ಗೆ ಅವ್ರು ಮಾತನಾಡ್ತಾರೆ. ಯಾರು ಈ ಸೌರಭ್ ದಾಸ್ ಅಶ್ಲೀಲವಾಗಿ ನಿಂದಿಸುವಂಥದ್ದು ಅದೇನು ಕೂಡ ಕ್ರಿಮಿನಲ್ ಕೇಸ್ನ ಅಡಿಯಲ್ಲಿ ಬರೋದಿಲ್ಲ, ಅದೇನು ತಪ್ಪು ಅಲ್ಲ ಅಂತ ಹೇಳಿದ್ನಲ್ಲ CJPಯ ವಕ್ತಾರ, ಆತ ಈ ವಿದ್ಯಾರ್ಥಿಗಳ ಪರವಾಗಿ ಮಾತನಾಡ್ತಾರೆ. ಈಗ ನನಗೆ ಟೈಫಾಯ್ಡ್ ಇದೆ,
ಹಾಗಾಗಿ ಬರೋದಿಲ್ಲ ಅಂತ CJPಯ ಮುಖ್ಯಸ್ಥ ಹೇಳಿದ್ನಲ್ಲ ಅಭಿಜಿತ್ ದೀಪ್ಗೆ, ಆತ ಮಾತನಾಡ್ತಾನೆ ಈಗ. CJPಯ ಬಂಡವಾಳ ಈಗಲ್ಲ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಇವರು ಯಾವಾಗ ಆರಂಭಿಸಿದ್ರು, ವೇದಿಕೆ ಮೇಲೆ ಯಾರನ್ನ ಬಿಟ್ಕೊಂಡ್ರು, ಆಗಲೇ ಇವರ ಬಂಡವಾಳ ಮುಖವಾಡ ಕಳಚಿ ಬಿತ್ತು. ಇವರ ಬಗ್ಗೆ ವಿಶೇಷವಾಗಿ ಹೇಳುವಂಥ ಅವಶ್ಯಕತೆ ಏನಿಲ್ಲ. ನಿಮ್ಗೆ ಗೊತ್ತಿದೆ, ಯಾವಾಗ ಈತ BJPಯ ಫಾಲೋವರ್ಸ್ಗಳನ್ನು ಕಡಿಮೆ ಮಾಡಿ ಅಂತ ಹೇಳ್ದ, ಅಲ್ಲಿಂದಲೇ ಇವರ ಮುಖವಾಡಗಳು ಕಳಚಿ ಬೀಳಲಿಕ್ಕೆ ಶುರುವಾಯಿತು. ನಾವಿವತ್ತು ಚರ್ಚೆ ಮಾಡ್ತೇವೆ ಜಾರ್ಖಂಡ್ನ ವಿದ್ಯಾರ್ಥಿಗಳು. ಒಂದು ಪ್ರತಿಭಟನೆಗೆ ಯಾವುದಾದ್ರೂ ಒಂದು ಧರ್ಮದ ಲೇಪನ ಇದ್ದರೆ ಮಾತ್ರ ಆ ಪ್ರತಿಭಟನೆಗೆ ಬೆಂಬಲ ಕೊಡುವಂಥದ್ದು. ಆ ಪ್ರತಿಭಟನೆಗಳ ಉದ್ದೇಶ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿಯವರ ವಿರುದ್ಧ ಇದ್ದರೆ ಮಾತ್ರ ಅದಕ್ಕೆ ಬೆಂಬಲ ಕೊಡುವಂಥದ್ದು ಅನ್ನುವಂಥ ಪ್ರಶ್ನೆ. ಅಲ್ಲಿರುವಂಥದ್ದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಹಾಗೂ ಪ್ರಮುಖವಾಗಿ ಕಾಂಗ್ರೆಸ್ನ ಮೈತ್ರಿಕೂಟವೂ ಕೂಡ ಅಲ್ಲಿ ಸರ್ಕಾರದ ಭಾಗವಾಗಿದೆ ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಸೇರಿದಂತೆ ಇನ್ನೂ ಅನೇಕರು ಬೆಂಬಲ ಕೊಡ್ತಾ ಇಲ್ಲ. ಇದೇನು ವಿಶೇಷವಾಗಿ ಹೇಳುವಂಥದ್ದೇನಲ್ಲ. ಒಂದು ವೇಳೆ BJPಯವರು ಸರ್ಕಾರ ಏನಾದರೂ ಕೂಡ ಇದ್ದರೆ BJPಯವರು ಕೂಡ ಅದ್ರ ಬಗ್ಗೆ ಮಾತನಾಡ್ತಾ ಇರಲಿಲ್ಲ. ಒಟ್ಟಾರೆಯಾಗಿ ಜಾರ್ಖಂಡ್ನ ಪ್ರತಿಭಟನೆ ಜಂತರ್ ಮಂತರಿನ ಪ್ರತಿಭಟನೆಯಷ್ಟು ಪ್ರಚಾರವನ್ನು ಪಡೆದಿಲ್ಲ. ಆದರೂ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆ ಯಾವ ರೀತಿಯಾಗಿರಬೇಕು ನೋಡ್ಬೋದು ನಾವು. ಜಾರ್ಖಂಡ್ ಜಂತರ್ ಮಂತರಿನ ಪ್ರತಿಭಟನೆಯಲ್ಲಿ ಭಾರತ ಮಾತೆಗೆ ನಿಂದಿಸಿದವರೇನು, ಸೈನ್ಯದ ವಿರುದ್ಧ ಮಾತನಾಡಿದವರೇನು, ಪೊಲೀಸರಿಗೆ ಪೆಪ್ಪರ್ ಸ್ಪ್ರೇ ಹೊಡೆದಿದ್ದೇನು ಅನ್ನುವಂಥದ್ದನ್ನು ಇಲ್ಲೇ ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿಗಳಂದರೆ ಯಾರು ಮತ್ತು ವಿದ್ಯಾರ್ಥಿಗಳ ಮುಖವಾಡಗಳನ್ನು ಧರಿಸಿ ಜಂತರ್ ಮಂತರ್ನಲ್ಲಿ ಗೂಂಡಾವರ್ತನೆ ಮಾಡಿದವರು ಯಾರು ಅಂತ. ನಿಜಕ್ಕೂ ಕೂಡ ಜಾರ್ಖಂಡ್ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಮೆಚ್ಚಲೇಬೇಕಾದಂಥದ್ದು, ಅವರ ಉದ್ದೇಶ ಇರುವಂಥದ್ದು ಎರಡೇ ಈಗ ಸದ್ಯಕ್ಕೆ ಉಳಿದಿರುವಂಥದ್ದು. CBI ತನಿಖೆ ಕೊಡಬೇಕು, ಈಗ ಇಲ್ಲಿ ತನಕ ಆಗಿರುವಂಥ ನೇಮಕಾತಿ ರದ್ದಾಗಬೇಕು. ಇವತ್ತು ಆ JPSSCಯ ಚೇರ್ಮನ್ನ ಬಂಧನವೂ ಕೂಡ ಆಗಿದೆ, ಚೇರ್ಮನ್ ಬಂಧನ ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರ ಅಕೌಂಟಬಿಲಿಟಿಯನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇದೆ. ನೋಡಬೇಕು ಇನ್ನು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ.